ನಾವು ದೇವರ ವಾಕ್ಯನ ಕೇಳಲಿಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋರು. ಹಲ್ಲೆಲೂಯಾ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುತ್ತಾ, ಫಿಲಿಪ್ಪ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಪ್ರಿಯರೇ, ಇಲ್ಲಿ ಪೌಲನು ಫಿಲಿಪ್ಪ ಸಭೆಯವರಿಗೆ ಬರೀತಿದ್ದಾನೆ. ಏನಂತ? ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಜೀವಿಸುವಾಗ, ನರ ಮನುಷ್ಯನಾಗಿ ಜೀವಿಸುವಾಗ ಆತನಿಗೂ ಸಹ ಅನೇಕ ಶೋಧನೆಗಳು, ಅನೇಕ ಕಷ್ಟಗಳು, ಅವಮಾನಗಳು, ನಿಂದೆಗಳು, ಅಪಹಾಸ್ಯಗಳು, ಪರಿಹಾಸ್ಯಗಳು, ಈಗೋ ಕಷ್ಟ, ನಷ್ಟ, ವೇದನೆ, ಬಾಧೆ ಆತನಿಗೂ ಸಹ ಉಂಟಾಯಿತು. ಯಾರಿಗೆ? ಯೇಸು ಸ್ವಾಮಿಗೆ. ಆತನು ಆ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸುವಾಗ ಆತನು ಅಂಥ ಪರಿಸ್ಥಿತಿಗಳಲ್ಲಿ ಎಂಥ ಒಂದು ಮನಸ್ಸನ್ನು ಯೇಸು ಸ್ವಾಮಿ ಹೊಂದಿಕೊಂಡಿದ್ರು ಅಂತೇಳಿ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಅಂಥ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಆತನಲ್ಲಿ ಎಂಥ ಮನಸ್ಸು ಇತ್ತು ಎಂಬುದಾಗಿ ಹೇಳೋದಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಸಹ ಇರಲಿ ಎಂಬುದಾಗಿ ಆತನ ಆಶೆ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೌಲನು ಫಿಲಿಪ್ಪ ಸಭೆಯಲ್ಲಿ ಕ್ರಿಸ್ತನ ಮನಸ್ಸು ಇರಬೇಕೆಂಬುದಾಗಿ ಆಸೆ ಪಟ್ಟ ಪ್ರಕಾರ ಆಲಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂಥ ಪ್ರತಿಯೊಬ್ಬ ಈಗ ಪ್ರಿಯ ಮಗನಲ್ಲಿಯೂ ಪ್ರಿಯ ಮಗಳಲ್ಲಿಯೂ ಸಹ ಅದೇ ಯೇಸು ಕ್ರಿಸ್ತನ ಮನಸ್ಸು ಇರಬೇಕೆಂಬುದಾಗಿ ಪರಲೋಕದ ದೇವರು ಸಹ ಆಸೆ ಪಡುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಹೋಗಲಿ ಪ್ರಿಯರೇ. ಹಾಗಾದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರಬೇಕು. ಆಮೇನ್. ಹಾಗಾದರೆ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ ನಾವು ನೋಡಿಕೊಳ್ಳೋಣ ವಾಕ್ಯದಲ್ಲಿ. ಹಾಗಾದರೆ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ? ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕ 23:34. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೋಗಲಿ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಇದ್ದಾರೆ. ಆತನ ಕೈಗಳಲ್ಲಿ ಮೊಳೆ ಹೊಡೆದಿದ್ದಾರೆ, ಆತನ ಕಾಲುಗಳಲ್ಲಿ ಮೊಳೆ ಹೊಡೆದಿದ್ದಾರೆ, ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಇಟ್ಟಿದ್ದಾರೆ, ಆತನಿಗೆ ಮೈಯಲ್ಲಿ ಗಾಯವಾಗಿದೆ, ಬಾಸುಂಡೆ ಆಗಿದೆ. ಯಾಕೆಂದರೆ ಚಾಟಿಂದ ಆತನಿಗೆ ಹೊಡೆದಿದ್ದಾರೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗಲೂ, ಅಷ್ಟೊಂದು ಬಾಧೆಯಲ್ಲಿ ಇರುವಾಗಲೂ, ಕೈಗಳಿಗೆ ಮೊಳೆ ಹೊಡೆಯುವಾಗಲೂ, ಆತನನ್ನು ಪರಿಹಾಸ ಮಾಡುವಾಗಲೂ ಸಹ, ಅಂಥ ಪರಿಸ್ಥಿತಿಯಲ್ಲೂ ಸಹ ಯೇಸು ಸ್ವಾಮಿ ತನಗೆ ಅವಮಾನ ಮಾಡಿದವರನ್ನ, ತನಗೆ ಮೊಳೆ ಹೊಡೆದವರನ್ನ, ತನಗೆ ಈಗೋ ಆತನಿಗೆ ಗೇಲಿ ಮಾಡಿದವರನ್ನ, ಆತನನ್ನು ಶಿಲ್ಬೆಗೆ ಹಾಕಿದವರನ್ನ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಅವರನ್ನು ಕ್ಷಮಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದನೇದಾಗಿ ಯೇಸು ತಂದೆಯವರಿಗೆ ಕ್ಷಮಿಸು ಅಂತೇಳಿ ನಾವು ನೋಡುವಾಗ, ಮೊದಲನೇದಾಗಿ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ? ಕ್ಷಮಿಸುವಂಥ ಮನಸ್ಸು ಇದೆ. ಆಮೇನ್, ಆಮೇನ್. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗಲೂ ಸಹ, ಆ ಒಂದು ಬಾಧೆಯಲ್ಲಿ ಆತನ ಇರುವಾಗಲೂ ಸಹ ಆತನಲ್ಲಿ ಎಂಥ ಮನಸ್ಸಿದೆ? ತನಗೆ ನೋವುಪಡಿಸಿದವರಿಗೆ, ತನಗೆ ಮೊಳೆ ಹೊಡೆದವರಿಗೆ, ತನಗೆ ಗಾಯ ಮಾಡಿದವರಿಗೆ, ತನಗೆ ಗೇಲಿ ಮಾಡ್ತಿರುವಂಥ ಜನರಿಗೆ ಯೇಸು ಏನು ಹೇಳ್ತಾ ಇದ್ದಾರೆ? ಕ್ಷಮಿಸುತ್ತಾ ಇದ್ದಾರೆ. ಆತನಲ್ಲಿ ಕ್ಷಮಿಸುವಂಥ ಮನಸ್ಸಿದೆ. ಪ್ರಿಯರೇ, ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಅದೇ ರೀತಿಯಾಗಿ ಪೇತ್ರನು ಒಂದ್ಸರಿ ಬಂದು ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ. ಏನಂತ? ಸ್ವಾಮಿ, ನೀನು ಕ್ಷಮಿಸು ಕ್ಷಮಿಸು ಅಂತ ಹೇಳ್ತಾ ಇದೆಯಲ್ವಾ? ನನ್ನ ಸಹೋದರನ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಕ್ಷಮಿಸ್ಬೇಕು? ಅವನ್ನ 7 ಸಾರಿನೂ ಕ್ಷಮಿಸ್ಬೇಕಾ ಅಂತೇಳಿ ಯೇಸು ಹೇಳಿದ್ರು. 7 ಸಾರಿ ಅಲ್ಲ, 770 ಸಾರಿ ನೀನು ಕ್ಷಮಿಸ್ಬೇಕಂತ ಹೇಳಿದ್ರು. ಅದರ ಅರ್ಥ ಏನಂದರೆ, ನಾವು ಏನು ಮಾಡ್ಬೇಕಂದ್ರೆ ಕ್ರಿಸ್ತನಲ್ಲಿ ಇದ್ದಂಥ ಕ್ಷಮಿಸುವಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಬೇಕು. ಆಮೇನ್. ಪ್ರಿಯರೇ, ಯೇಸು ಸ್ವಾಮಿ ಆತನು ಬಾಧೆಯಲ್ಲಿದ್ದಾನೆ, ಶಿಲುಬೆ ಮೇಲಿದ್ದಾನೆ, ಆತನ ಕೈಗಳಲ್ಲಿ ಮೊಳೆ ಹೊಡೆದಾನೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಆತನಲ್ಲಿ ಎಂಥ ಮನಸ್ಸಿದೆ? ಕ್ಷಮಿಸುವಂಥ ಮನಸ್ಸಿದೆ. ಈ ದಿನ ಇಲ್ಲಿ ಆಲಯದಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಹ ನಿಮಗೂ ಸಹ ಅನೇಕ ಜನರು, ನಿಮ್ಮ ತಂದೆ ತಾಯಿನೋ, ನಿಮ್ಮ ಗಂಡನೋ, ಅಥವಾ ನಿಮ್ಮ ಹೆಂಡತಿಯೋ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವನೋ, ನಿಮ್ಮ ಸೊಸೆನೋ, ಅಳಿಯನೋ, ಅಥವಾ ನಿಮ್ಮ ಬಂಧು ಬಾಂಧವರು, ನಿಮ್ಮ ಸ್ನೇಹಿತನೋ, ಯಾರೋ ನಿಮಗೂ ಸಹ ಅವರು ಗಾಯಪಡಿಸಿರ್ಬೋದು, ನೋವು ಮಾಡಿರ್ಬೋದು, ಅನ್ಯಾಯ ಮಾಡಿರ್ಬೋದು, ಅವ್ರು ನಿಮಗೆ ತೊಂದರೆ ಮಾಡಿರ್ಬೋದು. ಆದರೆ ಅವ್ರನ್ನ ಇದುವರೆಗೂ ನೀವು ಕ್ಷಮಿಸದೇ ಇರ್ಬೋದು. ಆದರೆ ದೇವ್ರ ವಾಕ್ಯ ನಮಗೆ ತಿಳಿಯಪಡಿಸ್ತಿದೆ, ಕ್ರಿಸ್ತನು ಕ್ಷಮಿಸುವಂಥ ಮನಸ್ಸು ಹೊಂದಿರೋ ಪ್ರಕಾರ ನೀವುಗಳು ಸಹ ಕ್ಷಮಿಸುವಂಥ ಮನಸ್ಸನ್ನು ಹೊಂದಿರಬೇಕು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಕೆಲವ್ರು ಹೇಳ್ತಾ ಇರ್ತಾರೆ, ಅವ್ರ ಮುಖ ನೋಡಿದ್ರೆ ನನಗೆ ಆಗಲ್ಲ, ಅವ್ರ ಹೆಸರು ಕೇಳಿದ್ರೆ ನನಗೆ ಆಗಲ್ಲ. ಏನದು? ಕ್ಷಮಿಸದೆ ಇರುವಂತ ಮನಸ್ಸು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ರು, ಮೊಳೆ ಹೊಡೆದ್ರು, ಆದ್ರೆ ಯೇಸು ಸ್ವಾಮಿಲಿ ಎಂತ ಮನಸ್ಸಿದೆ? ಕ್ಷಮಿಸುವಂತ ಮನಸ್ಸಿದೆ ಪ್ರಿಯರೇ. ಅದೇ ರೀತಿಯಾಗಿ ನಿಮಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ, ಅಪರಾಧ ಮಾಡಿದ್ರು ಕೂಡ, ತಪ್ಪು ಮಾಡಿದ್ರು ಸಹ, ನಿಮಗೆ ದ್ರೋಹ ಮಾಡಿದ್ರು ಕೂಡ, ಮೋಸ ಮಾಡಿದ್ರು ಕೂಡ, ಅಂತ ಜನರನ್ನ ನೀವೇನ್ ಮಾಡಬೇಕು? ಕ್ಷಮಿಸುವಂತ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಸಾವನಿಗೆ ಅನ್ಯಾಯ ಮಾಡಿದ ಯಾರು? ತಮ್ಮನಾದ ಯಾಕೋಬನು. ತನ್ನ ಅಣ್ಣನಿಗೆ ಆಗಬೇಕಾಗಿದ್ದ ಆಶೀರ್ವಾದವನ್ನು ತಾನು ತೆಗೆದುಕೊಂಡು ಏನ್ ಮಾಡ್ದ? ಅಣ್ಣನಿಗೆ ಅನ್ಯಾಯ ಮಾಡ್ದ, ದ್ರೋಹ ಮಾಡ್ದ, ಮೋಸ ಮಾಡ್ದ. ಆದ್ರೆ ಏಸಾವನು ಏನ್ ಮಾಡ್ದ? ಯಾಕೋಬನನ್ನ ಕ್ಷಮಿಸಿದ. ಏಸಾವನಲ್ಲಿ ಕ್ಷಮಿಸುವಂತ ಮನಸ್ಸಿತ್ತು, ಅದಕ್ಕೆ ತನ್ನ ತಮ್ಮನಾದ ಯಾಕೋಬನನ್ನ ಕ್ಷಮಿಸಿದನು ಪ್ರಿಯರೇ. ಹಲ್ಲೆಲೂಯಾ. ಯೋಸೇಫನನ್ನು ಅಣ್ಣಂದ್ರು ಏನ್ ಮಾಡಿದ್ರು? ರಿಲೇಷನ್ಸ್ ಅವನನ್ನ ಗುಂಡಿಯಲ್ಲಿ ಹಾಕಿದ್ರು. ಬೇರೆ ದೇಶಕ್ಕೆ ಅವ್ರು ಏನ್ ಮಾಡಿದ್ರು? ಯೋಸೇಫನನ್ನ ಮಾರಿದ್ರು, ಅವನಿಗೆ ದ್ರೋಹ ಮಾಡಿದ್ರು, ಅವನಿಗೆ ತೊಂದರೆ ಮಾಡಿದ್ರು, ಇಕ್ಕಟ್ಟು ಮಾಡಿದ್ರು. ಅಣ್ಣ, ಯಾಕೆ ಈ ರೀತಿ ಮಾಡ್ತೀರಾ? ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದೆ? ಪ್ಲೀಸ್ ನನ್ನ ಈ ಗುಂಡಿಯಿಂದ ಮೇಲೆ ಎತ್ರಿ, ನನ್ನ ನೀವು ಪರದೇಶಕ್ಕೆ ನೀವು ಮಾರಬೇಡ್ರಿ ಅಂತೇಳಿ ಎಷ್ಟು ಕೇಳ್ಕೊಂಡ್ರು ಕೂಡ ಸ್ವಲ್ಪ ಕೂಡ ಅವ್ರಿಗೆ ಕರುಣೆ ಬರಲಿಲ್ಲ ತಮ್ಮನ ಮೇಲೆ. ಅವರು ತಮ್ಮನಿಗೆ ಅಷ್ಟು ದ್ರೋಹ ಮಾಡಿದ್ರು, ಅಷ್ಟು ಅನ್ಯಾಯ ಮಾಡಿದ್ರು, ಅಷ್ಟು ಒಂದು ಅವಮಾನ ಮಾಡಿದ್ರು ಕೂಡ ಯೋಸೇಫನು ಐಗುಪ್ತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನದಲ್ಲಿ ಬರುವಾಗ ಯೋಸೇಫನು ತನ್ನ ಅಣ್ಣಂದಿರನ್ನು ನೋಡುವಾಗ ಏನ್ ಮಾಡ್ದ? ತನ್ನ ಅಣ್ಣಂದಿರ ಒಂದು ಅನ್ಯಾಯ ದ್ರೋಹವನ್ನು, ಈಗ ಒಂದು ತನ್ನ ಅಣ್ಣಂದಿರು ಆತನಿಗೆ ಮಾಡಿದ ಎಲ್ಲ ಒಂದು ಕೆಟ್ಟ ಕಾರ್ಯವನ್ನು ಮರೆತು ತನ್ನ ಅಣ್ಣಂದಿರನ್ನು ಕ್ಷಮಿಸಿದನು. ಹಲ್ಲೆಲೂಯಾ. ಕ್ರಿಸ್ತ ಯೇಸುನಲ್ಲಿದ್ದಂಥ ಕ್ಷಮಿಸುವಂತ ಮನಸ್ಸು ಏಸಾವನಲ್ಲಿತ್ತು. ಏಸಾವನು ಕೂಡ ಏನ್ ಮಾಡ್ದ? ಕ್ಷಮಿಸಿದ. ಯೋಸೇಫನು ಕೂಡ ತನ್ನ ಅಣ್ಣ ತಮ್ಮಂದಿರನ್ನು ಏನ್ ಮಾಡಿದ? ಕ್ಷಮಿಸಿದನು. ಸ್ಟೆಫನನು ಆತನು ಸುವಾರ್ತೆ ಸಾರಕ್ಕೆ ಜನರೆಲ್ಲರೂ ಆತನ ಮೇಲೆ ಕಲ್ಲೆಸ್ದು ಆತನನ್ನ ಕೊಲ್ಲುತ್ತಾ ಇದ್ದಾರೆ. ಆದ್ರೂ ಸಹ ಸ್ಟೆಫನನ್ನು ಏನ್ ಮಾಡ್ತದನು ಗೊತ್ತಾ? ಕಲ್ಲೆಸ್ತು ಕೊಲ್ಲುವಂತ ಜನರ ಮೇಲೆ ಆತನು ಶಾಪ ಆಗ್ತಾ ಇಲ್ಲ. ದೇವ್ರೇ, ಈ ಜನರಿಗೆ ನೀನು ತಕ್ಕ ಶಿಕ್ಷೆ ಮಾಡಪ್ಪ ಅಂತೇಳಿ ಆತನು ಶಾಪ ಕೊಡ್ತಾ ಇಲ್ಲ. ಬದಲಾಗಿ ದೇವರೇ, ಇವ್ರೇನ್ ಮಾಡ್ತಿದ್ರು ಇವ್ರಿಗೆ ಗೊತ್ತಿಲ್ಲ, ಈ ಅಪರಾಧನ ಅವ್ರ ಮೇಲೆ ಹಾಕ್ಬೇಡ ಅಂತೇಳಿ ಸ್ಟೆಫನನ್ನು ತನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಆತನು ಕ್ಷಮಿಸುವಂತ ಮನಸ್ಸು ಮಾಡಿದನು. ಈ ದಿನ ಜನರು ಸಹ ನಿಮಗೆ ಯಾವುದೋ ವಿಷಯದಲ್ಲಿ ಕಲ್ಲೆಸೆತಾ ಇರ್ಬೋದು. ನಿಮ್ಮ ಬಿಸ್ನೆಸ್ಸಿಗೆ ಅಡ್ಡಿ ಮಾಡ್ತಿರ್ಬೋದು ಕಲ್ಲೆಸ್ದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಮಾಡ್ತಾ ಇರ್ಬೋದು ಕಲ್ಲೆಸ್ದು, ನಿಮ್ಮ ಒಂದು ಫ್ಯಾಮಿಲಿ ಒಂದಾಗಿ ಇರ್ಲಿಕ್ಕೆ ಬಿಡದಂತೆ ಅವರು ಕಲ್ಲೆಸ್ದು ಏನೋ ಒಂದು ಮಾತುಗಳು, ಚಾಡಿ ಮಾತು ಹೇಳಿ ನಿಮ್ಮ ಕುಟುಂಬವನ್ನ ಒಡಿತಾ ಇರ್ಬೋದು. ಹಲ್ಲೆಲೂಯಾ. ನಿಮ್ಮ ಒಂದು ಭವಿಷ್ಯತ್ತಿಗೆ ನೀವು ಜಾಬ್ ತೆಗೆದುಕೊಳ್ಳಿಕ್ಕೆ, ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ, ನೀವು ಒಂದು ಬಿಸ್ನೆಸ್ ಮಾಡಲಿಕ್ಕೆ, ನೀವು ಕೆಲಸ ಮಾಡಲಿಕ್ಕೆ ಜನರು ನಿಮ್ಮ ಮೇಲೆ ಕಲ್ಲೆಸ್ತಾ ಇರ್ಬೋದು. ಆದ್ರೂ ನೀವೇನ್ ಮಾಡ್ಬೇಕು? ಅವ್ರನ್ನ ಕ್ಷಮಿಸಬೇಕು. ಹಲ್ಲೆಲೂಯಾ. ದೇವ್ರೇ, ಈ ರೀತಿ ಮಾಡ್ತಾರಪ್ಪ, ನಾನು ಅವ್ರಿಗೇನು ಕೇಡು ಬಯಸಲ್ಲ ದೇವ್ರೆ, ನಾನು ಅವ್ರನ್ನ ಕ್ಷಮಿಸ್ತೀನಿ, ನೀನೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು, ನೀನೇ ಅವ್ರನ್ನ ಬದಲಾಯಿಸು, ನೀನೇ ಅವ್ರನ್ನ ಮಾರ್ಪಡಿಸು ಅಂತೇಳಿ ನೀನು ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ಅವ್ರನ್ನ ಕ್ಷಮಿಸಿಬಿಡ್ಬೇಕು. ಆಗ ನಿನ್ನಲ್ಲಿ ಕ್ಷಮಿಸುವಾಗ ಮಾತ್ರ ಕ್ರಿಸ್ತನಲ್ಲಿ ಇದ್ದಂಥ ಕ್ಷಮಿಸುವ ಮನಸ್ಸು ನಿನ್ನಲ್ಲಿ ಇರುವಂತದ್ದಾಗಿದೆ. ಕ್ಷಮಿಸ್ಬೇಕಂತೇಳಿ ನಾವು ಪ್ರೂವ್ ಮಾಡ್ಲಿಕ್ಕೆ ಅವ್ರನ್ನೇನೆ ಹೆಗಲ ಮೇಲೆ ಹತ್ಸ್ಕೊಂಡು ಕೂಡಿಸ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳನ್ನ ಕ್ಷಮಿಸೋದ್ರಿಂದ ಪದೇ ಪದೇ ಏನಾಗ್ತಿರುತ್ತೆ? ತೊಂದರೆ ಆಗ್ತಿರುತ್ತೆ. ಆದ್ರೆ ನಾನೇನು ಹೇಳ್ತೀನಂದ್ರೆ, ಯಾರ ಮೇಲೆಯೂ ಸಹ ವಿರೋಧ ಇಟ್ಕೊಳ್ದೆ, ದ್ವೇಷ ಇಟ್ಕೊಳ್ದೆ, ಕಕ್ಷವನ್ನು ಇಟ್ಕೊಳ್ದೆ, ರೋಷವನ್ನು ಇಟ್ಕೊಳ್ದೆ ಅವ್ರನ್ನ ಕ್ಷಮಿಸ್ಬಿಟ್ಟು ನಿಮಗೆ ತೊಂದರೆ ಆಗುತ್ತಂದ್ರೆ ದೂರ ಇದ್ಬಿಡ್ರಿ. ಆದ್ರೆ ಅವ್ರ ಬಗ್ಗೆ ಮಾತ್ರ ಯಾವುದೇ ಒಂದು ದ್ವೇಷ ಇಟ್ಕೊಳ್ಳೋದು ಬೇಡ ಮನಸ್ಸಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ನಮ್ಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ಹಾಗಾಗಿ ಮೊದಲೇದಾಗಿ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ? ಕ್ಷಮಿಸುವಂಥ ಮನಸ್ಸು. ನಿಮಗೆ ಯಾರೇ ಒಂದು ದ್ರೋಹ ಮಾಡುವಾಗಲೂ, ಅನ್ಯಾಯ ಮಾಡುವಾಗಲೂ, ನಿಮಗೆ ನಷ್ಟ ಮಾಡುವಾಗಲೂ, ನಿಮಗೆ ಸಿಗಬೇಕಾದದ್ದನ್ನು ಅವರು ಪಡೆದುಕೊಳ್ಳುವಾಗಲೂ ಸಹ ನೀವೇನು ಮಾಡಬೇಕು? ಕ್ಷಮಿಸುವಂಥ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಬೇಕು. ಒಂದು ಸಾರಿ ಒಬ್ಬ ತಂದೆಗೆ ಅನಾರೋಗ್ಯ ಆಗಿತ್ತಂತೆ. ಅನಾರೋಗ್ಯ ಆಗುವಾಗ ಆ ತಂದೆ ಹಾಸಿಗೆ ಹಿಡಿದಾನೆ. ಹಾಸಿಗೆ ಹಿಡಿದು ನೋಡಿ ಕುಟುಂಬದವರೆಲ್ಲ ಏನು ಮಾಡಿದ್ರು?
ಪಾಸ್ಟರ್ನ ಕರೆಸಿದ್ರು. ಪಾಸ್ಟ್ರೇ, ಈ ರೀತಿಯಾಗಿ ನಮ್ಮ ತಂದೆಯವರು ಅನಾರೋಗ್ಯದಲ್ಲಿದ್ದಾರೆ, ನೀವು ಬನ್ನಿ, ನೀವು ಬಂದು ನಮ್ಮ ತಂದೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನೀವು ಪ್ರಾರ್ಥನೆ ಮಾಡಿ ಹೋದ್ರೆ ಖಂಡಿತವಾಗ್ಲೂ ದೇವ್ರು ಸ್ವಸ್ಥ ಮಾಡ್ತಾರೆ ಅಂತೇಳಿ ಆ ರೀತಿಯಾಗಿ ಸೇವಕರನ್ನ ಪ್ರಾರ್ಥನೆಗೆ ಕರೆಯುವಾಗ ಸೇವಕರು ಬಂದರು. ಆ ಒಂದು ಅನಾರೋಗ್ಯದ ಹಾಸಿಗೆಯಲ್ಲಿರುವಂಥ ಒಂದು ತಂದೆಗಾಗಿ ಸೇವಕರು ಪ್ರೇಯರ್ ಮಾಡಿದ್ರು. ದೇವರೇ, ಈ ಮಗನನ್ನು ಮುಟ್ಟಪ್ಪ, ಈ ಮಗನನ್ನು ಸ್ವಸ್ಥ ಮಾಡು, ಈ ಮಗನನ್ನು ಗುಣಪಡಿಸಿ ಎಂಬುದಾಗಿ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡುವಾಗ ಆತನ ಅನಾರೋಗ್ಯದಲ್ಲಿ ಇದ್ದಾನಂತೇಳಿ ಕೇಳಿ ರಿಲೇಷನ್ಸ್ ಯಾರು ಆತನನ್ನ ನೋಡ್ಲಿಕ್ಕೆ ಬಂದಿದ್ರು. ನೋಡ್ಲಿಕ್ಕೆ ಬಂದಾಗ ಆತನು ಯಾರನ್ನೋ ಒಬ್ಬರನ್ನ ನೋಡ್ಬಿಟ್ಟು ಅವ್ರ ಮನೇಲಿ ರಿಲೇಷನ್ಸ್ ನೋಡ್ಬಿಟ್ಟು ಹಂಗೆ ಸಿಡಿಮಿಡಿ ಅಂತೇಳಿ ಕೋಪ ಆಗ್ತದಾನೆ, ತುಂಬಾ ರೋಷಗೊಳ್ತದಾನೆ, ತುಂಬಾ ದ್ವೇಷ ಮಾಡ್ತದಾನೆ ಆ ವ್ಯಕ್ತಿನ. ಯಾಕೆ ಬಂದ ನಮ್ಮ ಮನೆಗೆ, ಎಷ್ಟು ಮೋಸ ಮಾಡಿದಾನೆ, ಎಷ್ಟು ಅನ್ಯಾಯ ಮಾಡಿದಾನೆ, ಎಷ್ಟು ದ್ರೋಹ ಮಾಡಿದಾನೆ, ನಮ್ಮ ಮನೇಲಿ ಬರಬಾರ್ದು, ಅವನ ಮುಖ ನೋಡೋದಿಲ್ಲ ನಾನು ಅಂತೇಳಿ ಈತನ ಏನ್ ಮಾಡ್ತದಾನೆ, ಆತನ ಮೇಲೆ ದ್ವೇಷ ಮಾಡ್ತಾ ಇದ್ದಾನೆ. ಈತನ ಒಂದು ಅನಾರೋಗ್ಯವನ್ನು ಈತನ ಒಂದು ಅನಾರೋಗ್ಯಕ್ಕೆ ದ್ವೇಷ ಮಾಡ್ತಾ ಈತನ ಅನಾರೋಗ್ಯನ ಈತನೇ ಹೆಚ್ಚು ಮಾಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಸೇವಕರು ಹೇಳಿದ್ರು, ನೋಡಪ್ಪ, ನೀನು ಈಗ ನಾವು ದೇವ್ರ ನಂಬಿದೀವಲ್ವಾ, ಆ ರೀತಿಯಾಗಿ ನಾವು ಯಾರನ್ನು ದ್ವೇಷ ಮಾಡಬಾರ್ದು. ಆತ ನಿನಗೇನೇ ಅನ್ಯಾಯ ಮಾಡಿದ್ರು, ಏನೇ ದ್ರೋಹ ಮಾಡಿದ್ರು, ಏನೇ ಅಪರಾಧ ಮಾಡಿದ್ರು, ನೀನು ಆತನನ್ನು ಕ್ಷಮಿಸಬೇಕು. ಕ್ರಿಸ್ತನಲ್ಲಿರುವಂಥ ಕ್ಷಮಿಸುವಂಥ ಮನಸ್ಸು ನಿನ್ನಲ್ಲಿ ಸಹ ಇರಬೇಕು ಎಂಬುದಾಗಿ ಹೇಳಿದ್ರು ಪ್ರಿಯರೇ. ಆಗ ಪಾಶ ಹೇಳಿದ್ರು, ದೇವ್ರ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ. ಮತ್ತಾಯ 6:14 ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾಗಿ ದೇವರು ನಿನ್ನ ಕ್ಷಮಿಸ್ಬೇಕಂದ್ರೆ ನೀನು ಆತನನ್ನು ಕ್ಷಮಿಸ್ಬಿಡಂತೇಳಿ ಹೇಳುವಾಗ ಆ ತಂದೆ ಹೇಳಿದಂತೆ, ಹೌದಾ ಪಾಸ್ಟ್ರೆ, ಆಯ್ತು, ಹಾಗಾದ್ರೆ ನಾನು ಆತನನ್ನು ಕ್ಷಮಿಸ್ತೀನಿ ನಾನು ಅಂತೇಳಿ. ಆ ಪಾಸ್ಟ್ರು ಆ ರೀತಿ ಹೇಳಿದ ತಕ್ಷಣ ಹೊರಗಡೆ ಎದ್ದೋದ್ರಂತೆ. ಆ ಪಾಸ್ಟ್ರು ಹೋಗುವಾಗ ಆ ತಂದೆ ತನ್ನ ಮಗನ ಕರೆದಂತೆ. ತನ್ನ ಮಗನನ್ನು ಕರೆಯುವಾಗ ಮಗ ಹತ್ರ ಬಂದ. ಆಗ ಮಗನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾನಂತೆ, ಮಗನೇ, ನಮ್ಮ ರಿಲೇಷನ್ಸ್ ಇವತ್ತು ಬಂದಿದ್ರಲ್ವಾ, ಆತನಿದನಲ್ವಾ, ಈ ರೀತಿಯಾಗಿ ನಮಗೆ ಅನ್ಯಾಯ ಮಾಡಿದನಲ್ವಾ, ನಾನು ಆತನ ಕ್ಷಮಿಸ್ಬಿಟ್ಟಿದ್ದೀನಿ, ಆದ್ರೆ ನೀನು ಮಾತ್ರ ಅವನ್ನ ಕ್ಷಮಿಸ್ಬೇಡ ಅಂತ ಹೇಳಿದ್ನಂತೆ. ಅಲ್ಲೆಲೂಯ್ಯ. ನಾನು ಕ್ಷಮಿಸ್ತೀನಿ, ನೀನು ಮಾತ್ರ ಕ್ಷಮಿಸ್ಬೇಡ, ಅವ್ರು ಮಾಡಿದ್ ಮಾತ್ರ ಮರ್ತೋಗ್ಬೇಡ, ಆ ಅನ್ಯಾಯ ಮಾತ್ರ ಮರ್ತೋಗ್ಬೇಡ. ಇದೆಂತ ಕ್ಷಮಿಸುವಿಕೆ? ಇದು ವಾಕ್ಯಾನುಸಾರ ಕ್ಷಮಿಸುವಂಥದ್ದು ಅಲ್ಲ. ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡವರು ಕ್ಷಮಿಸುವಂಥದ್ದು ಅಲ್ಲ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ನೀನೇನ್ ಮಾಡಬೇಕು? ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ನೀನು ಕ್ಷಮಿಸಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನೀನು ಸಂಪೂರ್ಣವಾಗಿ ಕ್ಷಮಿಸುವಾಗ ಅದೇ ವ್ಯಕ್ತಿ ನಿನ್ನ ಎದುರುಗಡೆ ಬಂದರೂ ಕೂಡ ನಿನ್ನ ಮನಸ್ಸು ಸಮಾಧಾನವಾಗಿ ಇರುತ್ತೆ, ಗಲಿಬಿಲಿ ಆಗಿರಲ್ಲ. ನಿನ್ನ ಮನಸ್ಸು ನಾನು ಅವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತೇಳಿ ಅವ್ರು ನಿನಗೆ ಎದುರುಗಡೆ ಬರುವಾಗ ಅವ್ರನ್ನೆಲ್ಲ ನೀನು ನೋಡುವಾಗ ಗಲಿಬಿಲಿ ಆಗಿದೆ ಅಂದರೆ ಪರಿಪೂರ್ಣವಾಗಿ ಕ್ಷಮಿಸಿಲ್ಲ ಅಂತ ಅರ್ಥ. ಹಾಗಾಗಿ ಈಗ ನೋಡ್ರಿ, ನೀನು ಇನ್ನೊಬ್ಬರ ಬಗ್ಗೆ ನೀನು ರೋಷ, ದ್ವೇಷ, ಸಿಟ್ಟು ಇಟ್ಕೊಂಡು ಅವ್ರ ಬಗ್ಗೆ ಕ್ಷಮಿಸ್ಲಿದಂಗೆ ಅವ್ರ ಬಗ್ಗೆ ನೆನೆಸ್ಕೊಂಡಾಗೆಲ್ಲ, ಅವ್ರ ಹೆಸರು ಕೇಳಿದಾಗೆಲ್ಲ ನೀನು ಒಂದು ರೀತಿ ಉದ್ವೇಗಕ್ಕೆ ಒಳಗಾಗೋದ್ರಿಂದ ಅದು ನಿನ್ನ ಆರೋಗ್ಯಕ್ಕೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಹಲ್ಲೆಲೂಯಾ. ಹಾಗಾಗಿ ಈ ಬಸ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಹೋಟೆಲ್ಗಳಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ? ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅಂದ್ರೆ ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಹಾಕಿರ್ತಾರೆ. ಅಂದ್ರೆ ಆ ಧೂಮಪಾನ, ಮದ್ಯಪಾನ ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ನಾನು ಹೇಳ್ತೀನಿ, ನೀವು ಮತ್ತೊಬ್ಬರ ಬಗ್ಗೆ ನಿಮ್ಮ ಹೃದಯದಲ್ಲಿ ದ್ವೇಷ, ರೋಷ, ಒಂದು ಕಕ್ಷ, ಮತ್ತೊಬ್ಬರ ಬಗ್ಗೆ ಒಂದು ವಿರೋಧ ನಿಮ್ಮ ಮನಸ್ಸಲ್ಲಿರೋದಾದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿಕರ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆರೋಗ್ಯಕ್ಕಷ್ಟೇ ಹಾನಿಕರ ಅಲ್ಲ, ಆತ್ಮೀಯತೆಗೂ ಹಾನಿಕರ ಅದು. ಹಲ್ಲೆಲೂಯಾ. ಹಾಗಾಗಿ ಧೂಮಪಾನ, ಮದ್ಯಪಾನದ ಆರೋಗ್ಯಕ್ಕಷ್ಟೇ ಹಾನಿಕರ ಆಗ್ಬೋದು, ಆದರೆ ನೀನು ಮತ್ತೊಬ್ಬರನ್ನು ಕ್ಷಮಿಸದೇ ಇರುವಂಥ ಮನಸ್ಸತ್ವ ನಿನ್ನಲ್ಲಿ ಇರೋದಾದರೆ ಅದು ನಿನಗೆ ಹಾನಿಕರ. ಆದರೆ ಮತ್ತೊಬ್ಬರನ್ನು, ಕ್ರಿಸ್ತನ ಮನಸ್ಸನ್ನು ಸಂಪೂರ್ಣವಾಗಿ ನೀನು ಹೊಂದಿಕೊಂಡು ಕ್ರಿಸ್ತನಲ್ಲಿ ನೀನು ಸಂಪೂರ್ಣವಾಗಿ ಅವರನ್ನು ಕ್ಷಮಿಸುವಾಗ ಅದು ನಿನ್ನ ಆರೋಗ್ಯಕ್ಕೆ ಹಿತಕರವಾಗಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪಕ್ಕದಲ್ಲಿರೋರಿಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಅಕ್ಕ, ಅಣ್ಣ, ಮತ್ತೊಬ್ಬರನ್ನ ನೀನು ಕ್ಷಮಿಸದೆ ಹೋದರೆ, ಮತ್ತೊಬ್ಬರ ಬಗ್ಗೆ ನಿನ್ನ ಮನಸ್ಸಲ್ಲಿ ವಿರೋಧ ಇದ್ರೆ, ದ್ವೇಷ ಇದ್ರೆ ಅದು ನಿನ್ನ ಆರೋಗ್ಯಕ್ಕೆ
ನಿನ್ನ ಆತ್ಮೀಯತೆಗೆ ಹಾನಿಕರ. ಅದನ್ನು ಬಿಟ್ಟು ಮತ್ತೊಬ್ಬರನ್ನು ಕ್ಷಮಿಸಿ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡು ಸಂಪೂರ್ಣವಾಗಿ ಕ್ಷಮಿಸಿದರೆ ಅದು ನಿನ್ನ ಆರೋಗ್ಯಕ್ಕೂ ಆತ್ಮೀಯತೆಗೂ ಹಿತಕರ. ಚಪಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಾನಿಕರ ಬೇಕಾ ಹಿತಕರ ಬೇಕಾ? ಹಿತಕರ ಬೇಕಂದ್ರೆ ಮನಸ್ಸು ಭಾರ ಇಟ್ಕೋಬೇಡ್ರಿ, ವಿರೋಧ ಇಟ್ಕೋಬೇಡ್ರಿ, ದ್ವೇಷ ಇಟ್ಕೋಬೇಡ್ರಿ. ಅವ್ರ ಮುಖ ನೋಡಿದ್ರೆ ನನಗಾಗಲ್ಲ ಹಂಗನ್ಲೇಬೇಡ್ರಿ, ಅವ್ರ ಹೆಸರು ಕೇಳಿದ್ರೆ ನನಗಾಗಲ್ಲ ಆ ರೀತಿ ಹೇಳಲೇಬೇಡ್ರಿ, ಅವ್ರ ಗಾಳಿ ಅಂದ್ರೆ ನನಗಾಗಲ್ಲ ಆ ರೀತಿ ಹೇಳಲೇಬೇಡ್ರಿ. ಕ್ರಿಸ್ತನಲ್ಲಿ ಕ್ಷಮಿಸ್ರಿ, ನೀವು ಆರೋಗ್ಯಕರವಾಗಿ ಆತ್ಮೀಯವಾಗಿ ಜೀವಿಸ್ರಿ. ಹಲ್ಲೆಲೂಯಾ. ಓಕೆ, ದೇವ್ರು ನಮ್ಮಕ್ಕೆ ಸ್ತೋತ್ರವಾಗಲಿ. ಒಂದನೇದಾಗಿ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ? ಕ್ಷಮಿಸುವಂತ ಮನಸ್ಸಿದೆ. ಎರಡನೇದಾಗಿ ನೋಡೋಣ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ ಅಂತ. ಪ್ರೈಸ್ ದಿ ಲಾರ್ಡ್. ಎರಡನೇದು ಯೋಹಾನನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 5ನೇ ವಚನ. ಎರಡನೇ ಮನಸ್ಸನ್ನು ನೋಡ್ಕೊಳ್ಳೋಣ. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಆಮೇನ್, ಆಮೇನ್. ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ಸರ್ವಶಕ್ತನಾದ ದೇವರು, ಆತನು ಸೃಷ್ಟಿಕರ್ತನು, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಆತನ ಅಷ್ಟೊಂದು ಘನವುಳ್ಳ ದೇವರಾದರೂ ಸಹ ಯೇಸು ಸ್ವಾಮಿ ಏನು ಮಾಡ್ತಿದ್ರು ಗೊತ್ತಾ? ಒಂದು ಬೋಗಣೆಯಲ್ಲಿ ನೀರನ್ನು ಹಾಕಿಕೊಂಡು ತನ್ನ ಶಿಷ್ಯರ ಪಾದಗಳನ್ನು ಕಾಲುಗಳನ್ನು ತೊಳೆಯುವುದಷ್ಟೇ ಅಲ್ಲ, ಒಂದು ಬಟ್ಟೆಯನ್ನು ತೆಗೆದುಕೊಂಡು ಕೈಪಾವಡನ್ನು ತೆಗೆದುಕೊಂಡು ಶಿಷ್ಯರ ಕಾಲುಗಳನ್ನು ಒರೆಸ್ತಾ ಇದ್ದಾರೆ. ಈ ವಾಕ್ಯದಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಯೇಸುವಿನಲ್ಲಿ ತಗ್ಗಿಸಿಕೊಳ್ಳುವ ಮನಸ್ಸಿದೆ. ಎಂಥ ಮನಸ್ಸಿದೆ? ಯೇಸುವಿನಲ್ಲಿ ತಗ್ಗಿಸಿಕೊಳ್ಳುವ ಮನಸ್ಸಿದೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಹೇಳಿದ್ರು, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂತ. ಹಾಗಾಗಿ ಯೇಸು ಸ್ವಾಮಿನೇ ಅಷ್ಟು ದೊಡ್ಡ ದೇವರಾದ್ರೂ ಸಹ, ಆತನಲ್ಲಿ ಅಷ್ಟು ಶಕ್ತಿ ಸಾಮರ್ಥ್ಯ ಇದ್ರೂ ಸಹ ಯೇಸು ಸ್ವಾಮಿ ಏನು ಮಾಡಿದ್ರು? ಶಿಷ್ಯರ ಪಾದಗಳನ್ನು ತೊಳೆದು ತನ್ನನ್ನು ತಾನು ತಗ್ಗಿಸಿಕೊಂಡು ನಮಗೆ ಮಾದರಿಯನ್ನು ತೋರಿಸಿದ್ರು. ಅಂದರೆ ಕ್ರಿಸ್ತನಲ್ಲಿ ತಗ್ಗಿಸಿಕೊಳ್ಳುವಂಥ ಮನಸ್ಸು ಇದೆ. ಸ್ನಾನಿಕನಾದ ಯೋಹಾನನು ಯೋರ್ದನ ಹೊಳೆಯಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇದ್ದಾನೆ ಜನರಿಗೆ. ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳುತ್ತಾ ಜನರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದಾನೆ. ಆ ರೀತಿ ದೀಕ್ಷಾ ಸ್ನಾನ ಕೊಡುವಂಥ ಸಮಯದಲ್ಲಿ ಜನರು ಕೇಳ್ತಿದ್ದಾರೆ, ಆತನು ಆ ರೀತಿ ಒಂದು ಅಧಿಕಾರಯುಕ್ತವಾಗಿ ಹೇಳೋದು ನೋಡಿ, ನೀನು ಬರಬೇಕಾದಂಥ ಕ್ರಿಸ್ತನ, ನೀನು ಈ ರೀತಿಯಾಗಿ ನೀನು ದೇವರ ಕುರಿತಾಗಿ ಸುವಾರ್ತೆ ಹೇಳಿ ನೀನು ದೀಕ್ಷಾ ಸ್ನಾನ ಕೊಡ್ತಿದೆಯಲ್ವಾ, ನೀನು ಬರಬೇಕಾದಂಥ ಕ್ರಿಸ್ತನ ಅಂತ ಹೇಳುವಾಗ ಅವಾಗ ಯೋಹಾನನ, ಓ ಕ್ರಿಸ್ತನೋ, ಓ ನಾನೇ ಕ್ರಿಸ್ತನೋ ಅಂತೇಳಿ ಆತನ ಹೆಚ್ಚಿಸ್ಕೊಳ್ಳಿಲ್ಲ. ಸ್ನಾನಿಕನಾದ ಯೋಹಾನನ ಏನು ಮಾಡಿದ್ರು? ಕ್ರಿಸ್ತನ, ನಾನು ಕ್ರಿಸ್ತನಲ್ಲ, ನಾನು ಆತನ ಪಾದದ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂತೇಳಿ ತನ್ನನ್ನು ತಾನು ತಗ್ಗಿಸ್ಕೊಂಡ ಯೋಹಾನನು. ದೇವ್ರು ನಮ್ಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ಎರಡನೇದಾಗಿ ಕ್ರಿಸ್ತನಲ್ಲಿ ಎಂಥ ಮನಸ್ಸಿದೆ? ತಗ್ಗಿಸಿಕೊಳ್ಳುವಂಥ ಮನಸ್ಸಿದೆ. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರು. ಆಲಯಕ್ಕೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಫರಿಸಾಯನು ಮತ್ತು ಸುಂಕದವನು. ಫರಿಸಾಯನು ಬಂದು ಪ್ರೇಯರ್ ಮಾಡ್ತಾನೆ, ದೇವರೇ ನಾನು ನೀತಿವಂತನು, ನಾನು ಒಳ್ಳೆಯವನು, ಎಲ್ಲರೂ ವಾರಕ್ಕೊಂದ್ಸರಿ ಉಪವಾಸ ಪ್ರೇಯರ್ ಮಾಡಿದ್ರೆ ನಾನು 2 ವರ್ತಿ ಮಾಡ್ತೀನಿ, 2 ದಿನ ಉಪವಾಸ ಪ್ರೇಯರ್ ಮಾಡ್ತೀನಿ, 2 ಸರಿ ಉಪವಾಸ ಪ್ರೇಯರ್ ಮಾಡ್ತೀನಿ, ನಾನು ಕಾಣಿಕೆಯನ್ನು ಕೊಡ್ತೀನಿ. ಈಗೋ ಆ ಹಿಂದ್ಗಡೆ ಕೂತ್ಕೊಂಡಿದ್ದಾನಲ್ವ ಸುಂಕದವನು, ಅವನಂತೆ ನಾನಲ್ಲ, ನಾನು ನೀತಿವಂತನು, ನಾನು ಒಳ್ಳೆಯವನು ಅಂತೇಳಿ ತನ್ನನ್ನು ತಾನು ಹೆಚ್ಚಿಸ್ಕೊಂಡು ಪ್ರೇಯರ್ ಮಾಡ್ತಿದ್ದಾನೆ ಫರಿಸಾಯನು. ಆದರೆ ಸುಂಕದವನು ಆಲಯದಲ್ಲಿ ಹಿಂದ್ಗಡೆ ಒಂದು ಮೂಲೆಯಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ತಿದ್ದಾನೆ. ಏನಂತ? ಆಕಾಶದ ಕಡೆಗೂ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಈಗ ಎದೆ ಬಡ್ಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂತೇಳಿ ಆತನೇನು ಮಾಡ್ತಿದ್ದಾನೆ? ತನ್ನನ್ನು ತಾನು ತಗ್ಗಿಸ್ಕೊಂಡು ಪ್ರೇಯರ್ ಮಾಡ್ತಿದ್ದಾನೆ. ನಾವು ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಸುಂಕದವನ ಪ್ರಾರ್ಥನೆಯನ್ನು ಕೇಳಿ ಅವನ ಪ್ರಾರ್ಥನೆಯನ್ನೇ ಮೆಚ್ಚಿದರಂತೆ ಪ್ರೇಯರೇ. ಹಲ್ಲೆಲೂಯಾ. ಅವನು ನೀತಿವಂತನಾಗಿ ಮನೆಗೋದ್ನಂತೆ, ಆ ಫರಿಸಾಯನ ಅಂಥವನಾಗಿ ಹೋಗ್ಲಿಲ್ಲಂತೆ. ಹೆಚ್ಚಿಸಿಕೊಳ್ಳುವಂಥ ಪ್ರಾರ್ಥನೆಯನ್ನು ಮೆಚ್ಚಿದ್ನ ದೇವರು, ತಗ್ಗಿಸಿಕೊಳ್ಳುವಂಥ ಪ್ರಾರ್ಥನೆ ಮೆಚ್ಚಿದ. ತಗ್ಗಿಸಿಕೊಳ್ಳುವಂಥ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ತಗ್ಗಿಸಿಕೊಳ್ಳುವಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ. ದೇವರ ಮುಂದೆ, ದೇವರ ಸೇವಕರ ಮುಂದೆ, ನಿಮ್ಮ ತಂದೆ ತಾಯಿಗಳ ಮುಂದೆ, ಗುರು ಹಿರಿಯರ ಮುಂದೆ, ನಿಮ್ಮ ಗಂಡನ ಮುಂದೆ ನೀವು ತಗ್ಗಿಸಿಕೊಳ್ಳುವಾಗ ಖಂಡಿತವಾಗ್ಲೂ ನನ್ನ ದೇವರು ಆಶೀರ್ವಾದ ಮಾಡೋರಾಗಿದ್ದಾರೆ. ನಿಮ್ಮಲ್ಲಿ ತಗ್ಗಿಸಿಕೊಳ್ಳುವ ಮನಸ್ಸು ಇದೆ ಅಂದರೆ ಅದು ಕ್ರಿಸ್ತನ ಮನಸ್ಸು.
ಇನ್ನು ಕೆಲವ್ರು ಏನು ಮಾಡ್ತಾರಂದ್ರೆ ತಗ್ಗಿಸ್ಕೊಳ್ಳೋದೇ ಇಲ್ಲ, ಫುಲ್ಲು ಬಿಲ್ಡಪ್. ಏನಂತೇಳಂದ್ರೆ ನಾನಂದ್ರೆ ಏನು, ನನ್ನ ಹೆಸರು ಅಲ್ಲಿ ಗೊತ್ತು, ಆ ಊರಿಗೆ ಗೊತ್ತು, ನನ್ನ ಹೆಸರು ಅವ್ರಿಗೆ ಗೊತ್ತು, ನನ್ನ ಹೆಸರು ಇವ್ರಿಗೆ ಗೊತ್ತು, ಎಲ್ಲರಿಗಿಂತ ಚೆನ್ನಾಗಿ ನಾನೇ ಬೆಸ್ಟು, ಎಲ್ಲರಿಗಿಂತ ಚೆನ್ನಾಗಿ ನಾನೇ ಕೆಲಸ ಮಾಡೋದು ಅಂತೇಳಿ ಹೆಚ್ಚಿಸ್ಕೊಳ್ತಾ ಇರ್ತಾರೆ. ಅವ್ರ ಹತ್ರ ಅದಿಲ್ಲ, ನನ್ನ ಹತ್ರ ಇದಿದೆ, ಅವ್ರಿಗೆ ಅದು ಗತಿ ಇಲ್ಲ, ನನಗೆ ಇದು ಇದೆ. ದೇವ್ರಿಗೆ ಸ್ತೋತ್ರ. ಇನ್ನೊಬ್ರ ಹತ್ರ ಇಲ್ದೇ ಇರೋದು ನಿನ್ನ ಹತ್ರ ಇದೆ ಅಂದ್ರೆ ದೇವ್ರಿಗೆ ಸ್ತೋತ್ರ ಮಾಡು, ದೇವ್ರಿಗೆ ಥ್ಯಾಂಕ್ಸ್ ಹೇಳು, ಆದ್ರೆ ಹೆಚ್ಚಿಸ್ಕೊಳ್ಳಿಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತಕ್ಕ ಕಾಲದಲ್ಲಿ ರೈಟ್ ಟೈಮಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತಂದು ಆಶೀರ್ವಾದ ಮಾಡೋನು ಎಂಬುದಾಗಿ. ಯಾರಾದ್ರೂ ಕೇಳ್ತಾರೆ, ಬ್ರದರ್ ಸಿಸ್ಟರ್ ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ? ಇಂಥಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಎಷ್ಟು ಕೊಡ್ತಾರೆ ಸಂಬಳ? ಅವಾಗ ಬಿಲ್ಡಪ್ ಕೊಡೋದು. ಸಂಬಳ ಕೊಡೋದೇನು 13,000, ಇವ್ರು ಹೇಳೋದೇನು 31,000. ಉಲ್ಟಾ ಮಾಡ್ಬಿಡ್ತಾರೆ ಅದನ್ನ. ಏನದು? ಹೆಚ್ಚಿಸ್ಕೊಳ್ಳೋದು. ನಿನಗೆ ಎಷ್ಟು ಸಂಬಳ ಬರುತ್ತೋ ಅಷ್ಟೇ ಹೇಳು, ಆ ರೀತಿಯಾಗಿ ಹೆಚ್ಚಿಸ್ಕೊಳ್ಳೋದು. 12,000 ಬಂದ್ರೆ 12,000ನೇ ಅಂತ ಹೇಳು, 21,000 ಅಂತೇಳಿ ಹೆಚ್ಚಿಸ್ಕೊಳ್ಳೋಕೆ ಹೋಗ್ಬೇಡ, ಬಿಲ್ಡಪ್ ಕೊಡೋಕೆ ಹೋಗ್ಬೇಡ. ದೇವ್ರಿ ಅದು ಕ್ರಿಸ್ತನ ಮನಸ್ಸಲ್ಲ ಅದು. ಹಲ್ಲೆಲೂಯಾ. ಒಂದ್ಸರಿ ಒಂದು ಬ್ಯಾಂಕಲ್ಲಿ ಮ್ಯಾನೇಜರ್ ಟ್ರಾನ್ಸ್ಫರ್ ಆಗಿ ಬಂದಿದ್ರಂತೆ. ಅವತ್ತೇ ಬಂದು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ಹೊಸದಾಗಿ ಜಾಯ್ನ್ ಆಗುವಾಗ ಚೇಂಬರಲ್ಲಿ ಕೂತ್ಕೊಂಡಿದ್ದಾರೆ. ಯಾರೋ ಒಬ್ರು ಕಾಲಿಂಗ್ ಬೆಲ್ ಮಾಡಿದ್ರು, ಮೇ ಕಮಿನ್ ಸರ್ ಅಂತೇಳಿ. ಇವ್ರು ಅನ್ಕೊಂಡ್ರು ಇವತ್ತೇ ಬಂದಿನ ಡ್ಯೂಟಿಗೆ ಚೆನ್ನಾಗಿ ಬಿಲ್ಡಪ್ ಕೊಡಬೇಕು ಈ ಸ್ಟಾಫ್ ಮುಂದೆ ಅಂತೇಳಿ ಎಸ್ ಕಮಿನ್ ಅಂತೇಳಿ ಅಂದ್ರು. ಆ ವ್ಯಕ್ತಿ ಒಳಗಡೆ ಬಂದ. ಒಳಗಡೆ ಬರೋದಕ್ಕಿಂತ ಮುಂಚಿತವಾಗಿ ಬನ್ನಿ ಅಂತೇಳಿ ಈ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾ ಇದ್ರು, ಫೋನ್ ತಗೊಂಡು ಲ್ಯಾಂಡ್ ಫೋನ್ ತಗೊಂಡು ಫೋನಲ್ಲಿ ಮಾತಾಡ್ತಾ ಇದ್ರು. ಫೋನಲ್ಲಿ ಮಾತಾಡ್ತಾ ಇರುವಾಗ ಆ ವ್ಯಕ್ತಿ ಒಳಗಡೆ ಬಂದು ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಫೋನಲ್ಲಿ ಮಾತಾಡ್ತಾರಲ್ವಾ, ಇನ್ನೊಬ್ರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಮಧ್ಯದಾಗ ಬಾಯಿ ಹಾಕಬಾರ್ದು, ಅದು ಕಾಮನ್ ಸೆನ್ಸ್ ಅಲ್ಲದು. ಹಲ್ಲೆಲೂಯಾ. ಯಾಕಂದ್ರೆ ಫೋನಲ್ಲಿ ಮಾತಾಡ್ತಿದ್ರೆ ಈ ಕಡೆ ಗಮನ ಕೊಡ್ಬೇಕಾ, ಆ ಕಡೆ ಗಮನ ಕೊಡ್ಬೇಕಾ? ಒಂದೇ ಸಮಯದಲ್ಲಿ ಒಂದು ಕಡೆ ಮಾತ್ರ ಗಮನ ಕೊಡ್ಲಿಕ್ಕೆ ಆಗುತ್ತೆ. ಕೆಲವ್ರು ಹಂಗಲ್ಲ, ಫೋನಲ್ಲಿ ಮಾತಾಡ್ತಿದ್ರು ಕೂಡ ಮಾತಾಡಿಸ್ತಿರ್ತಾರೆ. ಹಲ್ಲೆಲೂಯಾ. ಆ ರೀತಿ ಮಾಡಬೇಡಿ. ಇಲ್ಲಾಂದ್ರೆ ಹೇಳ್ರಿ, ಇಲ್ಲ ಫೋನ್ ಕಟ್ ಮಾಡ್ರಿ, ನಾನು ಮಾತಾಡ್ಬೇಕು, ಇಂಪಾರ್ಟೆಂಟ್ ಐತೆ, ಫೋನ್ ಕಟ್ ಮಾಡ್ರಿ ಅಂತ ಹೇಳ್ರಿ. ದೇವರಿಗೆ ಸ್ತೋತ್ರ. ಆ ಬ್ಯಾಂಕ್ ಮ್ಯಾನೇಜರ್ ಫೋನಲ್ಲಿ ಮಾತಾಡ್ತಾ ಇದ್ದ. ಆ ವ್ಯಕ್ತಿ ಬಂದು ನಿಂತ್ಕೊಂಡಿದ್ದಾನೆ. ಈ ವ್ಯಕ್ತಿ ಹೇಳ್ತಾ ಇದ್ದ ಬ್ಯಾಂಕ್ ಮ್ಯಾನೇಜರ್, ಹೇಳಿ ಸರ್. ಹೌದಾ, ಮುಖ್ಯಮಂತ್ರಿ ಫೋನ್ ಮಾಡಿದ್ರ ನಿಮಗೆ? ನನ್ನ ಬಗ್ಗೆ ಹೇಳಿದ್ರ? ಇರ್ಲಿ ಬಿಡ್ರಿ, ಪರವಾಗಿಲ್ಲ. ಅದೇನಿಲ್ಲ ಬಿಡ್ರಿ ಸರ್, ನಾನೇನೋ ನನ್ನ ಕೈಲಾದಷ್ಟು ಒಂದು ಚಿಕ್ಕ ಸಹಾಯ ಮಾಡಿದ್ದೀನಿ ಅಷ್ಟೇ, ಅಷ್ಟಕ್ಕೆಲ್ಲ ಅಷ್ಟು ಹೊಗಳಿದ್ರ ನನ್ನವರು ಅಂತೇಳಿ ಈತ ಫೋನಲ್ಲಿ ಮಾತಾಡ್ತಿದ್ದಾನೆ, ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಯ್ಯೋ, ಮುಖ್ಯಮಂತ್ರಿಗೆ ಅವ್ರು ಹೆಲ್ಪ್ ಕೇಳಿದ್ರಲ್ವಾ, ಅವ್ರು ಹೆಲ್ಪ್ ಕೇಳಿದ್ರೆ ನಾನು ಮಾಡಲೇಬೇಕಲ್ವಾ, ಅದೇನು ನಾನು ಮಾಡಿದ್ರೆ ಏನು ತೊಂದರೆ ಇಲ್ಲ, ಅವ್ರು ಇನ್ನೊಂದ್ಸರಿ ಕೇಳಿದ್ರು ನಾನು ಹೆಲ್ಪ್ ಮಾಡ್ತೀನಿ, ನಿಮಗೂ ಏನಾದರೂ ಹೆಲ್ಪ್ ಬೇಕಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾತಾಡಿ ಫೋನ್ ಇಟ್ರು ಬ್ಯಾಂಕ್ ಮ್ಯಾನೇಜರು. ಅವಾಗ ಎದುರುಗಡೆ ಇರುವಂಥ ವ್ಯಕ್ತಿನ ಕೇಳ್ದ, ಏನಪ್ಪ ನಿನಗೇನು ಬೇಕು ಅಂತೇಳಿ. ಆತಂದ, ಸರ್ ಲ್ಯಾಂಡ್ ಫೋನ್ ಕೆಟ್ಟೋಗಿದೆ ಅಂತೇಳಿ ಫೋನ್ ಮಾಡಿದ್ರು, ಅದಕ್ಕೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಸರ್ ಅಂತೇಳಿ. ಅವಾಗ ಆತನ ಮುಖ ಹೇಗಾಗಿರ್ಬೇಡ, ಸುಳ್ಳು ಹೇಳಿ ಸಿಗಾಕೊಂಡು, ಬಿಲ್ಡಪ್ ಕೊಟ್ಟು ಸಿಗಾಕೊಂಡು ಹೇಗಾಗಿರ್ಬೇಡ. ಅದಕ್ಕೆ ಬಿಲ್ಡಪ್ ಕೊಡೋದು ಅದು ಯಾವತ್ತಿದ್ರು ಅದು ಗೌರವನೇ ಅಲ್ಲದು. ಏನಾಗುತ್ತೆ, ಗೌರವನ ಕಡಿಮೆ ಮಾಡಿಬಿಡುತ್ತೆ. ಹಲ್ಲೆಲೂಯಾ. ಹಾಗಾಗಿ ತಗ್ಗಿಸಿಕೊಳ್ಳುವಂಥ ಮನಸ್ಸಿರುವಾಗ ಅದನ್ನು ದೇವರು ಕೂಡ ಮೆಚ್ಚುತ್ತಾನೆ. ಪ್ರಿಯರೇ, ದೇವರು ನಮ್ಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಇದ್ದಂಥ ತಗ್ಗಿಸಿಕೊಳ್ಳುವಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಒಂದ್ಸರಿ ಅಂತೆ 9ನೇ ನಂಬರ್ ಇದೆ ಅಲ್ವಾ, 9 ನಂಬರ್ ಇದೆ ಅಲ್ವಾ, ಆ 9 ನಂಬರ್ ಏನು ಮಾಡಿದ್ ಗೊತ್ತಾ, 8ನೇ ನಂಬರ್ಗೆ ಹೋಗಿ ಕಪಾಳಕ್ಕಂಗೆ ಚಡ ಅಂತ ಏಟಾಕ್ಬಿಡ್ತಂತೆ. ಈ 8ನೇ ನಂಬರು ನನ್ನ ಯಾಕೆ ಕುಡಿತೀನಿ ನೀನು ಸುಮ್ಮನೆ ಅಂತೇಳಿ 9ನೇ ನಂಬರ್ನ ಕೇಳ್ತಂತೆ. 9ನೇ ನಂಬರ್ ಹೇಳ್ತಂತೆ, ನಾನು ದೊಡ್ಡ ನಂಬರ್, ನಾನು ದೊಡ್ಡ ನಂಬರ್ ಅಂತೇಳಿ ಹೆಚ್ಚಿಸ್ಕೊಂತಂತೆ. ನೀನೇನು ಹಿಂದಕ್ಕೆ ತಿರುಗಿ ಮಾತಾಡಂಗಿಲ್ಲ, ಸುಮ್ಮನೆ ಇರ್ಬೇಕಷ್ಟೇ ನೀನು. 8ನೇ ನಂಬರ್ ಯೋಚನೆ ಮಾಡ್ತಂತೆ, ಹಂಗಾದ್ರೆ ನನಗಿನ ಸಣ್ಣರು ಯಾರಿದ್ದಾರೆ? 7ನೇ ನಂಬರ್. ಹೋಗಿ 8ನೇ ನಂಬರ್ 7ನೇ ನಂಬರ್ಗೆ ಏನು ಮಾಡ್ತಂತೆ, ಕಪಾಳ ಕೊಡಿತಂತೆ. 7ನೇ ನಂಬರ್ ಕೇಳ್ತಂತೆ, ನನ್ನ ಯಾಕೆ ಕೊಡಿತಿ? ಶಟಾಪ್, ನಾನು ನಿನಗಿನ್ನ ದೊಡ್ಡವನು, ನಾನು ನೀನೇನು ಹಿಂದಕ್ಕೆ ತಿರುಗಿ ಮಾತಾಡಂಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ ಅಂತೇಳಿ ಇದು ಹೆಚ್ಚಿಸ್ಕೊಂತಂತೆ. 7ನೇ ನಂಬರು ಏನು ಮಾಡ್ತು, 6ನೇ ನಂಬರಿಗೆ ಹೋಗಿ ಹೊಡಿತಂತೆ. 6ನೇ ನಂಬರ್ ಹೋಗಿ 5ನೇ ನಂಬರಿಗೆ ಏಟ್ ಹಾಕ್ತಂತೆ. ಅದಕ್ಕೆ ಕೇಳ್ತಂತೆ, ಯಾಕೆ ಹೀಗೆ ಮಾಡ್ತಂತ? ನಿನಗಿನ್ನ ನಾನು ದೊಡ್ಡನು, ಏನು ಮಾತಾಡಂಗಿಲ್ಲ, ನೀನು ಸುಮ್ಮನೆ ಇರಬೇಕು, ನನಗಿನ್ನ ಸಣ್ಣರಲ್ಲ ನೀವು, ಬಾಯಿ ಮುಚ್ಕೊಂಡಿರ್ಬೇಕಂತೇಳಿ 5ನೇ ನಂಬರ್ ಹೋಗಿ 4ನೇ ನಂಬರ್ಗೆ ಏಟ್ ಹಾಕ್ತಂತೆ. 4ನೇ ನಂಬರ್ ಹೋಗಿ 3ನೇ ನಂಬರ್ಗೆ ಏಟ್ ಹಾಕ್ತಂತೆ. 3ನೇ ನಂಬರ್ ಹೋಗಿ 2ನೇ ನಂಬರ್ಗೆ ಏಟ್ ಹಾಕಿತ್ತು. 2ನೇ ನಂಬರ್ ಹೋಗಿ 1ಕ್ಕೆ ಏಟ್ ಹಾಕಿತ್ತು. ಇವಾಗ 1 ಯಾರ ಹತ್ರ ಹೋಗ್ಬೇಕು?
ಸೊನ್ನೆ ಹತ್ರ ಹಲ್ಲೆಲೂಯಾ, ಸೊನ್ನೆ ಹತ್ರ ಓದ್ತಂತೆ. ಇವೆಲ್ಲ ಏನು ಮಾಡ್ತಿದ್ದೆ, ಒಂದಕ್ಕೊಂದು ಹೆಚ್ಚಿಸ್ಕೊಳ್ತದೆ. ನಿನಗಿಂತ ನಾನು ದೊಡ್ಡದು, ನೀನು ಸುಮ್ಮನೆ ಇರೋಕೆ, ನಾನು ಹೊಡೆದು ನೀನು ಹೊಡೆಸ್ಕೋಬೇಕು ಅಷ್ಟೇ, ಇನ್ನು ನಿನಗಿಂತ ನಾನು ದೊಡ್ಡದು ಅಂತೇಳಿ. ಪಾಪ ಈ ಒಂದು ಹೋಗಿದೆ, 1 ಮತ್ತು 0 ಎದುರ ಬದ್ರ ನಿಂತ್ಕೊಂಡಿದ್ದಾವೆ. 0 ಹೇಳಿತಂತೆ, 1 ನನ್ನನ್ನು ಯಾಕೆ ಹೊಡಿಲಿಕ್ಕೆ ಬಂದಿದೀಯಾ, ನಾನು ತುಂಬ 0 ನಾನು ಮತ್ತೆ ನೀನು ನನ್ನ ನೋಡಿದ್ರೆ ನಾನು ಹೋಗಿ ಯಾರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಯಾವ ನಂಬರು ಇಲ್ಲ, ಪ್ಲೀಸ್ ಪ್ಲೀಸ್ ಅಂತೇಳಿ 0 ಏನು ಮಾಡ್ತಂದ್ರೆ ತಗ್ಗಿಸ್ಕೊಂಡ್ಬಿಡ್ತಂತೆ 1 ಹತ್ರ. ಆ 0 ತಗ್ಗಿಸ್ಕೊಳ್ಳೋದು ನೋಡಿ 1 ನಂಬರಿಗೆ ಕರುಣೆ ಬಂದ್ಬಿಟ್ಟು ಅದು ಹೇಳ್ತಂತೆ, ಆಯಿತು ಹಂಗಾದ್ರೆ ನಾನು ನಿನ್ನ ಹೊಡೆಯಲ್ಲ, ನಾವಿಬ್ಬರು ಜೊತೆಗಿರೋಣ ಅಂತೇಳಿ 1 ಮತ್ತು 0 ಜೊತೆಗೆ ನಿಂತ್ಕೊಂಡುವಂತೆ. ಅವಾಗ 10 ನಂಬರ್ ಆಯ್ತಂತೆ ಪ್ರಿಯರೇ. ಅವಾಗ 10 ನಂಬರ್ ಆಗುವಾಗ 9 ಏನಂತ ದಿಮಾಕ್ ಮಾಡ್ತಿತ್ತು, ನಾನೇ ದೊಡ್ಡದಂತ. ಆದರೆ 0 ತಗ್ಗಿಸ್ಕೊಂಡ್ರಿಂದ ದೇವ್ರು ಏನು ಮಾಡಿದ್ರು, 9ಕ್ಕಿಂತ ಹೆಚ್ಚಾಗಿ ದೇವರು ಆಶೀರ್ವಾದ ಮಾಡಿದ್ರು 10 ನಂಬರನ್ನು. ನಿಜವಾಗ್ಲೂ ಹೇಳ್ತೀನಿ, ತಗ್ಗಿಸ್ಕೊಳ್ಳೋದ್ರಲ್ಲಿ ಆಶೀರ್ವಾದ ಇದೆ, ತಗ್ಗಿಸ್ಕೊಳ್ಳೋದ್ರಲ್ಲಿ ಆಶೀರ್ವಾದ ಇದೆ. ಆಗಲೇ ನಿನಗೆ ಆಶೀರ್ವಾದ ಕಾಣದೇ ಇರ್ಬೋದು, ಬರುವಂಥ ದಿನಮಾನಗಳಲ್ಲಿ ಆ ಒಂದು ಆಶೀರ್ವಾದ ನಾವು ಕಾಣೋರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ